ಒಂದು ಸ್ಪೆಷಲ್ ಎಡಿಷನ್ ಸ್ಪೆಷಲ್ ಗಾಡಿ ಇದೆ ಅಂತ. ಸೊ ನೀವು ನೋಡ್ತಾ ಬೋದು ಪಜೆರೋ 25,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಫುಲ್ ಟಾಪ್ ಅಂಡ್ ಗಾಡಿ ಬೊಲೆರೋ 17 ಮಾಡಲ್ ಸಿಂಗಲ್ ಓನ್ ಗಾಡಿ ಕೊಡ್ತೀವಿ. ಇನ್ನೊಂದು ಬಂತಲ್ಲ ಸರ್ ಬೊಲೆರೋ ಸರ್ ಇನ್ನೊಂದು ಬಂತು ನೋಡಿ ಸರ್, ಈಗ ಜಸ್ಟ್ ಬಂತು. ಹಾಗಾಗಿ ನೋಡ್ಲಿ ಅನ್ನೋದಕ್ಕೆ ಇಲ್ಲಿ ಹಾಕಿದೀವಿ. ಓಕೆ ತಾರ್ ಕೂಡ ಇದೆ ಇವತ್ತು. ಹೌದು ತಾರ್ ಕೂಡ ಇದೆ. ಯಾವ ಮಾಡಲ್ ಅದು? ತಾರ್ 24 ಮಾಡಲ್ ಬರೀ 8,000 ಓಡಿದೆ. 8,000 ಹೊಡ್ರ ತಾರು 5 ಸೀಟು AC ಇದು. ಫೈನಲ್ ಟು ಫೈನಲ್ 2,30,000 ರೂಪಾಯಿ ಕೊಟ್ಬಿಡ್ತೀವಿ. 3,80,000 ಕೊಡ್ತೀನಿ ಸರ್. 3,80,000ಕ್ಕೆ ಇನೋವಾ ಅದು ಕೂಡ 12 ಮಾಡಲು ಸರ್ ಸಿಂಗಲ್ ಓನರ್. ಓಕೆ ಬರೀ 65,000 ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಯಾರಾದ್ರೂ ತಾರ್ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಬೋದು ಇಲ್ಲೊಂದು ತಾರ್ ಇದ್ದೇ ಇದೆ. ಫುಲ್ ಚಾರ್ಜ್ ಮಾಡಿದ್ರೆ 300 ಬರುತ್ತೆ. ಇದು ಕೂಡ 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ನಿಮ್ಗೆ ಯಾವ್ದು ಕೇಳಿದ್ರು 0 ಡೌನ್ ಪೇಮೆಂಟ್ ಅಂತ ಇದ್ದೀರಾ? ಎಲ್ಲ ಜೀರೋನೇ. ಯಾವ್ದು ಕೇಳಿದ್ರು 0 ಡೌನ್ ಪೇಮೆಂಟ್ ಅಲ್ಲಿ ಇದೆ. ಸೊ ನೀವು ನೋಡ್ತಾ ಬೋದು ಸಿಟಿ ಕೂಡ ಇರುತ್ತೆ, ಇಲ್ಲ ಬ್ರೆಜಾ ಕೂಡ ಇರುತ್ತೆ, ಎರಡು ಕೂಡ ಇರುತ್ತೆ. ಸೊ ಸರ್ ಫೈನಲ್ ಟು ಫೈನಲ್ 5,95,000 ಕೊಟ್ಬಿಡ್ತೀನಿ ಸರ್. 2023 ಮಾಡಲ್ 15,000 ಡೌನ್ ಪೇಮೆಂಟ್. 15,000 ಡೌನ್ ಪೇಮೆಂಟ್, ಪೆಟ್ರೋಲ್ ವಿತ್ CNG 25,000 ಕೊಟ್ಬಿಡ್ತೀನಿ ಸರ್. 2,25,000ಕ್ಕೆ ಸರ್ ಪೋಲೋ GT. ಸರ್ ಪೋಲೋ GT 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. 2020 ಮಾಡಲ್ ಇದು. GX ಓಡಿರೋದು 40,000 ಓಡಿದೆ. ಬರೀ 50,000 ಡೌನ್ ಪೇಮೆಂಟ್. 50ರಿಂದ 1,00,000 ಡೌನ್ ಪೇಮೆಂಟ್ ಬೇಕು. ಎರಿಟಿಗಾ ಬೇಕು ಓನರ್ಗೆ. ಸೊ ನಿಮ್ಗೆ ಯಾವ್ದು ಬೇಕು? ಟಾಪ್ ಎಂಡ್ ಬೇಕಾ, ಡೀಸೆಲ್ ವೇರಿಯಂಟ್, ಇಲ್ಲ ಮಿಡ್ ವೇರಿಯಂಟ್ ಬೇಕಾ? ಡೀಸೆಲ್ ವೇರಿಯಂಟ್, ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್. ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ. ಹೊರಡೋಣವಾ? ಹೊರಡದೆ ಇವಾಗ ಎಲ್ಲಾ ಗಾಡಿಗಳು ನೋಡಕ್ಕೆ. ಎಲ್ಲಾ ತೋರ್ಸ್ಕೊಡ್ತೀನಿ ಬನ್ನಿ. ಫುಲ್ ಗಾಡಿ ಗಾಡಿಗಳು ಎಲ್ಲ ಒಂದು 60 ಗಾಡಿ ಇದಾವೆ. 60 ಗಾಡಿ, 7 ಸೀಟ್ರು 5 ಸೀಟ್ರು ಮತ್ತೆ ನಿಮಗೆ ಫುಲ್ EV ಕಾರ್ಸ್ಗಳು ಎಲ್ಲ ಇದೆ. ಪೆಟ್ರೋಲ್ ಹಾಕ್ಬೋದು, ಡೀಸೆಲ್ ಹಾಕ್ಬೋದು. ಏನು ಎರಡು ಬೇಡ ಅಂದ್ರೆ EV ಲಾರು ಓಡಿಸ್ಬೋದು. ಎಲ್ಲಾ ಗಾಡಿ ನಮ್ಮ ಹತ್ರ ರೆಡಿ ಇದಾವೆ. ವಿಡಿಯೋ ಮಾಡೋಣ. ಓಕೆ ನಮ್ಮ ಗ್ರಾಹಕರಿಗೆ ತೋರ್ಸೋಣ ನಮ್ಮ ಹತ್ರ ಎಷ್ಟು ಕಾರ್ ಇದೆ, ಮತ್ತೆ ಎಂತ ಒಳ್ಳೆ ಕಾರ್ಸ್ಗಳು ತಂದಿದೀವಿ ಈ ಸಲ. ಮಾತ್ರ VH ಕಾರ್ಸ್ಗೆ ಬರ್ಬೇಕು ಅಂದ್ರೆ ಒಂದು ಒಳ್ಳೆ ಕಾರ್ ಸಿಗತ್ತೆ ಅನ್ನೋ ಉದ್ದೇಶದಲ್ಲಾರು ಬರ್ಬೇಕು. ಓಕೆ ಅದೇ ನಮ್ಮ ಒಂದು ಧ್ಯೇಯ. ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡಿ ಗ್ರಾಹಕರಿಗೆ ಒಳ್ಳೆ ಮಟ್ಟದ ಗುಣಮಟ್ಟದ ಕಾರ್ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ ಅಡ್ರೆಸ್ ಎಲ್ಲಿ ಬರುತ್ತೆ? ಅಡ್ರೆಸ್ ಇಲ್ಲಿ ನಾಗರಬಾವಿ, ಬೆಂಗಳೂರು. ನಿಯರ್ ಬೈ ಉಲ್ಲಾಳ್ ಮೈನ್ ರೋಡ್ ಅಲ್ಲಿ ನಮ್ದು VH ಕಾರ್ಸ್ ಅಂತ ಮೈನ್ ರೋಡ್ ಅಲ್ಲಿ ಶೋರೂಮ್ ಇದೆ, ಡಬಲ್ ರೋಡ್ ಅಲ್ಲಿ. ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಅಲ್ಲಿ ಎಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಲೊಕೇಶನ್ಸ್ ಎಲ್ಲ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ನಮ್ ಲೊಕೇಶನ್ ಕಾಟ್ಲಾಕು ಎಲ್ಲ ಬರುತ್ತೆ. ನಾನು ಫೋನ್ ಒಂದ್ ವೇಳೆ ಎತ್ತಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅನ್ನೋದು ಮಾಡಿ ನಿಮಗೆ ಎಲ್ಲ ನಮ್ದು ಕ್ಯಾಟ್ಲಾಗ್ ಬರುತ್ತೆ. ಜಸ್ಟ್ ನಿಮ್ಗೆ ಯಾವ ಗಾಡಿ ಬೇಕು ಅಂತ ತಿರ್ಗಾ ನನಗೆ ವಾಟ್ಸಪ್ ಮಾಡಿದ್ರೆ ಆ ಗಾಡಿ ಬಗ್ಗೆ ಫುಲ್ ಮಾಹಿತಿ ತಿಳಿಸ್ಕೊಡ್ತೀವಿ. ಓಕೆ ಗಾಡಿಗಳೆಲ್ಲಾನು ಕೂಡ ಒಂದ್ ಕಡೆ ನಾವು ಅರೇಂಜ್ ಮಾಡ್ತಾ ಇದೀವಿ. ಅಂದ್ರೆ ನೋಡ್ತಾ ಬೋದು ಎಲ್ಲ ಬರೀ 7 ಸೀಟರ್ಸ್ ಒಂದ್ ಕಡೆ ಅರೇಂಜ್ ಮಾಡ್ತಾ ಇದೀವಿ. ಅಲ್ಲಿ ಜಾಗ ಇಕ್ಕಟ್ಟು ಅಂತ ಇಲ್ಲಿ ಅರೇಂಜ್ ಮಾಡಿದೀವಿ. ಓಕೆ ಬಟ್ ಯಾಕೆಂದ್ರೆ ಗ್ರಾಹಕರಿಗೆ ನೋಡ್ಲಿ ಇಂಟ್ರೆಸ್ಟ್ ಬರ್ಲಿ ಅಂತ. ಯಾಕೆಂದ್ರೆ ಅಲ್ಲಿ ಒಳಗಡೆ ತುಂಬಾ ಗಾಡಿ ಆದ್ರೆ ಯಾವ ಗಾಡಿ ನೋಡೋದಿಕ್ ಆಗಲ್ಲ ಸರಿಯಾಗಿ. ಹಾಗಾಗಿ ನೋಡ್ಲಿ ಅನ್ನೋದಕ್ಕೆ ಇಲ್ಲಿ ಹಾಕಿದೀವಿ. ಓಕೆ ತಾರ್ ಕೂಡ ಇದೆ ಇವತ್ತು. ಹೌದು ತಾರ್ ಕೂಡ ಇದೆ. ಯಾವ ಮಾಡಲ್ ಅದು? ತಾರ್ 24 ಮಾಡಲ್ ಬರೀ 8,000 ಓಡಿದೆ. 8,000 ಹೊಡ್ರ ತಾರು 8,000 4x4 ಬ್ಲಾಕ್ ಸಿಂಗಲ್ ಗಾಡಿ. ಓಕೆ ತುಂಬಾ ಡಿಮ್ಯಾಂಡ್ ಇದೆ. ಫುಲ್ ಲೋನ್ ಆಗುತ್ತೆ 100%. 0 ಡೌನ್ ಪೇಮೆಂಟ್ ಅಲ್ಲಿ. 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀವಿ. ಆಲ್ಮೋಸ್ಟ್ ತಂದಿರೋ ಗಾಡಿ ಎಷ್ಟು ಗಾಡಿಗಳಿದೆ 0 ಡೌನ್ ಪೇಮೆಂಟ್ ಅಲ್ಲಿ? ಆಲ್ಮೋಸ್ಟ್ ಎಲ್ಲ ಒಂದು 30-40 ಗಾಡಿ ಇದೆ. 30-40 ಗಾಡಿ ಇದೆ. 0 ಡೌನ್ ಪೇಮೆಂಟ್ ಅಲ್ಲೇ ಕೊಡ್ತೀವಿ. ಬಟ್ ಒಳ್ಳೆ ಗಾಡಿ ಕೊಡ್ತೀವಿ. BH ಕಾರ್ಸ್ ಅಲ್ಲಿ ಇವತ್ತು ಫಸ್ಟ್ ಕಾರ್ ಎಲ್ಲರೂ ಕೇಳುವಂತ ಮಹೇಂದ್ರ ಥಾರ್, ಅದು ಕೂಡ ನೀವು ನೋಡ್ತಾ ಬೋದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಬ್ಲಾಕ್ ಕಲರ್ ಗಾಡಿ. KA51 ಲೋಕಲ್ ಬೆಂಗಳೂರು, ಅಂದ್ರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಸರ್ ಡೀಟೇಲ್ ಸರ್ 2024 ಮಾಡಲ್ 4x4 ಬ್ಲಾಕ್ ಕಲರ್ ಸಿಂಗಲ್ ಓನರ್. ಓಕೆ ಬರೀ ಓಡಿರೋದು 8,000 ಕಿಲೋಮೀಟರ್ ಇದೆ. 8,000 ಕಿಲೋಮೀಟರ್. ಹೌದು 8,000 ಕಿಲೋಮೀಟರ್ ಇದೆ. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. ಓಕೆ ಫುಲ್ ಟಾಪ್ ಎಂಡ್ 22 ಲಕ್ಷ ಪರ್ಚೇಸ್ ಇದು ಗಾಡಿ. ಇವಾಗ ಒಂದು 50,000 ಕಡಿಮೆ ಮಾಡಿದ್ರೆ ಇವಾಗ ಶೋರೂಮ್ ಪ್ರೆಸೆಂಟ್ ಬೆಲೆ ಬಂದು 21 ಲಕ್ಷ ಇದೆ ಆನ್ ರೋಡ್. ಓಕೆ ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. 17.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನೋ ಬಾರ್ಗೇನ್ 16,80,000 ಕೊಡ್ತೀವಿ ಸರ್. 16,80,000 ಲೋನ್ ಬೇಕು ಅನ್ನೋರಿಗೆ 100% ಲೋನ್ ಮಾಡಿಸ್ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ. 0 ಡೌನ್ ಪೇಮೆಂಟ್ ಅಲ್ಲಿ ತಾರ್ ಸಿಗ್ತಾ ಇದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು ಬ್ಯಾಂಕಿಂಗ್ ಇರಬೇಕು, ಇಲ್ಲ ಸ್ಯಾಲರಿ ಪರ್ಸನ್ ಆಗಿರ್ಬೇಕು. ಸಿಬಿಲ್ ಚೆನ್ನಾಗಿದ್ರೆ 100% ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಅದು ಕೂಡ ಇದು ಬಂದು ನಿಮಗೆ ಆ ಟಾಪ್ ಏರ್ ಬ್ಯಾಗ್ ABS ಇವೆಲ್ಲನೂ ಕೂಡ ಕಾಮನ್ ಆಗಿರುವಂತ ಗಾಡಿ.
ಮೈಲೇಜ್ ಎಲ್ಲ ನಿಮಗೆ ಗೊತ್ತು, ಡೀಸೆಲ್ ಅಂದಮೇಲೆ ನೀವು ಆರಾಮಾಗಿ ಒಂದು 14-15 ವರೆಗೂ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ಥರ ನೀವು ಓಡಿಸ್ತೀರಾ, ಸೊ ಅದ್ರ ಮೇಲೆ ನಿಮಗೆ ಮೈಲೇಜ್ ಕೂಡ ಡಿಪೆಂಡ್ ಇರುತ್ತೆ. 0 ಡೌನ್ ಪೇಮೆಂಟಲ್ಲಿ ಯಾರಾದರೂ ತಾರ್ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ತಾರ್ ಇದ್ದೇ ಇದೆ. ಸರ್ ತಾರ್ ಏನೋ ತೋರಿಸ್ಬಿಟ್ರಿ ಸರ್, ನಮ್ಗೆ ಇವಾಗ ಮಾರುತಿ ಸುಜುಕಿಲ ಗಾಡಿ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ XL6 ತುಂಬಾ ಒಳ್ಳೆ ಸ್ಪೇಸಿಯಸ್ ಗಾಡಿ, ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ವೈಸ್ ತುಂಬಾ ಒಳ್ಳೆ ಮೈಲೇಜ್ ಬರುವಂಥ ಪೆಟ್ರೋಲ್ ವೆಹಿಕಲ್ ಇದು. ನೀವು ಪೆಟ್ರೋಲ್ ಇದ್ರೂ ಕೂಡ ಆರಾಮಾಗಿ 16, 17, 18 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಅಲೋ ವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಏನು ಕೂಡ ಮಾಡಿಫೈ ಮಾಡಿಸುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸರ್ ಈಗ ಇದ್ರ ಬಗ್ಗೆ ಡೀಟೇಲು ಸರ್ 2019 ಮಾಡಲು. ಹಾಂ ಇದು ಝೀಟಾ. ಓಕೆ, ಟಾಪ್ ಎಂಡ್ ವರ್ಷನ್ ಪುಷ್ ಸ್ಟಾರ್ಟ್ ಬರುತ್ತೆ, ಮತ್ತೆ ಎಲ್ಲ ಅಲೈಸು ಪ್ರತಿಯೊಂದು ಎಲ್ಲ ಟಾಪ್ ಎಂಡ್ ವರ್ಷನ್ ಬರುತ್ತೆ. ಓಕೆ, ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ. ಸೆಕೆಂಡ್ ಓನರ್ ಹೌದು. ಓಡಿರೋದು 90,000 ಓಡಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ಫೈನಲ್ ಟು ಫೈನಲ್ 8,25,000 ಮಾಡ್ಕೊಡ್ತೀನಿ. ಓಕೆ, XL6 ಝೀಟಾ ಸೆಕೆಂಡ್ ಓನರ್ 90,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಯಾರೋ ಇಂಟ್ರೆಸ್ಟ್ ಬೈ ಮಾಡಿ 8,25,000 ಕೊಡ್ತೀನಿ. ಲೋನ್ ಬೇಕು ಅನ್ನೋರಿಗೆ 8 ಲಕ್ಷ ಲೋನ್ ಕೊಡಿಸ್ತೀನಿ ಸರ್. 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್ ಈ ಗಾಡಿ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ತಾರ್ ಬೇಕಾ, ಇಲ್ಲ 25,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ XL6 ಬೇಕಾ, ಎರಡು ಕೂಡ ಇಲ್ಲಿ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ಇನ್ನು ನೀವು ನೋಡ್ತಾ ಇರ್ಬೋದು ಯೂಜ್ ವೆಹಿಕಲ್ಸ್ ಇರುತ್ತೆ. 1 by 1 ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. XC500 ವಿತ್ ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಜೊತೆ ಇರುವಂತ W10 ಸರ್ ಇದು. W10 ವೆಹಿಕಲ್ ಸರ್, ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಏಕ ಮಾಲೀಕರ ಗಾಡಿ ಇದಾಗಿರುತ್ತೆ. ಡೀಟೇಲ್ ಸರ್ ಇದು ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 95,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಆಸ್ಟನ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಗಾಡಿ ಇದೆ. ಬ್ರಸ್ಟೇಜ್ ಅಪ್ಸಿತನೂ ಆಗಿಲ್ಲ ಗಾಡಿ. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿರೋಂಥ ವೆಹಿಕಲ್ ನಮ್ಮ ಹತ್ರ ಇದೆ. ವೈಟ್ ಕಲರ್, ಪರ್ಲ್ ವೈಟ್ ಇದು. ಎಕ್ಸಲೆಂಟ್ ಕಂಡೀಷನ್ ವಿತ್ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇರ್ತದೆ ನಮ್ಮ ಹತ್ರ. ಎಲ್ಲ ವೆಹಿಕಲ್ಸಿಗೂ 1 year ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಸರ್. ಓಕೆ, ನಮ್ಮ VH ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ರು 1 year ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇದ್ದೇ ಇರುತ್ತೆ. ಎಲ್ಲ ನಾವು ಫುಲ್ಲು ಚೆಕ್ ಮಾಡ್ಕೊಂಡೆ ತಂದಿರ್ತೀವಿ. 100% ನಮ್ದು ನಮಗೆ ಓಕೆ ಆದ್ರೆ ಮಾತ್ರ ಗಾಡಿ ತರೋದು. ಗಾಡಿ ನಾವು ಫೈನಲ್ ಟು ಫೈನಲ್ 9.5 ಲಕ್ಷ ಕೊಡ್ತೀವಿ ಸರ್ ಈ ಗಾಡಿ. 9,50,000. XC500 W10 ಸಿಂಗಲ್ ಓನರ್ ಗಾಡಿ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಫೈನಲ್ ಟು ಫೈನಲ್ 9.5 ಲಕ್ಷ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 9 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್. 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಬೇಕು. ಮಾಡಲು ಸರ್ ಇದು 2015 ಮಾಡಲ್ ಇದು. ಓಕೆ, 2015 ಮಾಡಲು. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಸನ್ ರೂಫ್, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಫೀಚರ್ಸ್ ಇರುವಂಥ ಗಾಡಿ ಇದಾಗಿರುತ್ತೆ. XC500 ವಿತ್ ಸನ್ ರೂಫ್ ತೋರಿಸ್ದು. ಒಂದು ವೇಳೆ ಸರ್ ನಮ್ಗೆ ಅದು ಬಜೆಟ್ ಜಾಸ್ತಿ ಆಯಿತು ಸರ್, ನಮ್ಗೆ ಸನ್ ರೂಫ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರಿಗೆ W8 ವೇರಿಯಂಟ್. ಇದು ಕೂಡ ನಿಮಗೆ ಟಾಪ್ ಎಂಡೇ. ಸನ್ ರೂಫ್ ಒಂದು ಇರೋದಿಲ್ಲ. ಅಲೋವಿಲ್ಸ್, ಏರ್ ಬ್ಯಾಗು, ABS, ಪುಷ್ ಸ್ಟಾರ್ಟ್ ಬಟನ್, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಕೂಡ ಇರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬೇಕಾ ಅದು ಕೂಡ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಬೇಕಾ ಪ್ರತಿಯೊಂದು ಕೂಡ ಇರುತ್ತೆ. ಇದು ಕೂಡ ಡೀಸೆಲ್ ವೇರಿಯಂಟೇ ಸರ್. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ 2013 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಓಡಿರೋದು ಬರೀ 98,000 ಓಡಿದೆ ಅಷ್ಟೇನೆ. ಬಟ್ ಎಲ್ಲ ವೆಲ್ ಮೇಂಟೆನೆನ್ಸ್ ಮಾಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಎಲ್ಲ ಗಾಡಿಗೂ. ಓಕೆ, ಫೈನಲ್ ಟು ಫೈನಲ್ ಈ ಗಾಡಿ ನಾವು 6,45,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 6,45,000. 6,45,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಕೊಡ್ತೀವಿ. 45,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಓಕೆ, ಅಲ್ಲಿಗೆ VH ಕಾರ್ಸ್ ಅಲ್ಲಿ ಇವತ್ತು 0 ಡೌನ್ ಪೇಮೆಂಟ್, 25,000 ಡೌನ್ ಪೇಮೆಂಟ್, 45,000 ಡೌನ್ ಪೇಮೆಂಟ್, 50,000 ಡೌನ್ ಪೇಮೆಂಟ್, 1 ಲಕ್ಷ ಡೌನ್ ಪೇಮೆಂಟ್, ಈಗ ಪ್ರತಿಯೊಂದು ಕೂಡ ಎಷ್ಟೋ ಗಾಡಿಗಳಿಗೆ ನಾವು ಹಂಗೆ ಉಲ್ಟಾ ನಾವೇ 50,000 ಕೊಟ್ಟು ಕಳ್ಸಿಬಿಟ್ಟಿದೀವಿ ಸರ್. ಎಷ್ಟೋ ಗಾಡಿಗಳಿಗೆ ಓಕೆ ಆ ತರ ಲೋನ್ ಮಾಡಿಸ್ಕೊಟ್ಟಿದೀವಿ. ಎಷ್ಟೋ ಗಾಡಿಗಳಿಗೆ ಲೋನ್ ಇನ್ನು ನಾವೇ 50,000 ಅವರ ಫೋನ್ ಪೇ ಮಾಡಿ ಕಳ್ಸಿದೀವಿ ಗಾಡಿ ಕೊಟ್ಟು. ಆಮೇಲೆ ಇವಾಗ ನಾವು ತಂದಿರೋ ವೆಹಿಕಲ್ಸ್ ಅಲ್ಲಿ ಎಲ್ಲಾ ಗಾಡಿ ಗುಡ್ ಕಂಡೀಷನ್ ವೆಹಿಕಲ್ಸ್, ತುಂಬಾ ಚೆನ್ನಾಗಿದೆ ವೆಹಿಕಲ್ಸ್. ಯಾಕೆಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಲೋನ್ ತಗೊಳ್ಳಿ. ನಾವ್ ಇಷ್ಟೇ 100% ಲೋನ್ ತಗೊಳ್ಳಿ ಅಂತ ಯಾರಿಗೂ ಹೇಳಲ್ಲ. ಅವ್ರ ಹತ್ರ ಅರ್ಧ ಪೇಮೆಂಟ್ ಕೊಟ್ಟು ಅರ್ಧ ಲೋನ್ ತಗೊಬೋದು. ಇಲ್ಲ ಪೇಮೆಂಟೇ ಇಲ್ಲ ಫುಲ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀವಿ. ಬಟ್ ನಾವು ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಮಾಡ್ಕೊಡ್ತೀವಿ. ಅದು ಅವರ ಒಂದು ಕನ್ವಿನಿಯೆಂಟ್, ಅವ್ರ ಒಂದು ಕನ್ವಿನಿಯೆಂಟ್ ಮತ್ತೆ ಅವ್ರದ್ದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ಸರ್, ತೂಕಕ್ಕೆ ಹಾಕಿದ್ರು 10 ವರ್ಷ ಆದ್ಮೇಲೆ ಹಾಕಿರೋ ದುಡ್ಡು ವಾಪಸ್ ಹೋಗ್ಬಿಡುತ್ತೆ. 100% ಅದು ಬುಲೋರದಲ್ಲಿ ಮಾತ್ರ ಸಿಗೋದು. ಕಬ್ಬಣದ ಗಾಡಿ. ಹೌದು ಸರ್. ಬುಲೋರ ಅಂದ್ರೆ ಇದೊಂಥರ ಗೌರ್ಮೆಂಟ್ ವೆಹಿಕಲ್ ಇದ್ದಂಗೆ ಇದು. ಇದು ಫುಲ್ ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು, ಆಫ್ ರೋಡ್ ಮಾಡ್ಬೋದು, ಮತ್ತೆ ಸಿಟಿಲಿ ಓಡಾಡಿಸ್ಬೋದು. ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಇದು ಜಂಗಲ್ಗೂ ಸರಿ, ಸಿಟಿಗೂ ಸರಿ ಅಂತಾರಲ್ಲ ಆ ತರ ಇದು. ಜಂಗಲ್ ಮೇ ಮಿಂಗಲ್. ಜಂಗಲ್ ಮೇ ಮಿಂಗಲ್ ಅಂತ ಎಲ್ಲಾ ಕಡೆಗೂ ಸರಿ ಇರುತ್ತೆ. ಬಟ್ 8 ಜನ ಹೋಗಂತ ವೆಹಿಕಲ್, ಇನ್ನೂ 2 ಜನ ಎಷ್ಟಾದ್ರೂ ಹಾಕೊಂಡು ಹೋಗ್ಬೋದು, ಅಷ್ಟು ಸ್ಪೇಸಸ್ ಅಂತೂ ಇರುತ್ತೆ ಗಾಡಿನಲ್ಲಿ. 10 ಜನನೂ ಕೂರ್ಸ್ಕೊಂಡು ಹೋಗೋಂತ ವೆಹಿಕಲ್ ಇದು. ಬಟ್ ಊರ್ ಕಡೆ ಎಲ್ಲ ಗೊತ್ತಲ್ಲ, 10 ಜನ ಓಡಾಡ್ತಾರೆ. 2017 ಮಾಡಲು ಸಿಂಗಲ್ ಓನರು, ಫುಲ್ ಟಾಪ್ ಹ್ಯಾಂಡ್ ಇದು. ಪವರ್ ಪ್ಲಸ್ ಸರ್. ಫೈನಲ್ ಟು ಫೈನಲ್ 6,75,000 ಆಗುತ್ತೆ ಸರ್.
6.75ಕ್ಕೆ 6.75 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 6.5 ಲೋನ್ ಮಾಡಿಸ್ಕೊಡ್ತೀವಿ. 25,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಫುಲ್ ಟಾಪ್ ಅಂಡ್ ಗಾಡಿ ಬೊಲೆರೋ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ. ಇನ್ನೊಂದು ಬಂತಲ್ಲ ಸರ್ ಬೊಲೆರೋ? ಸರ್ ಇನ್ನೊಂದು ಬಂತು ನೋಡಿ ಸರ್, ಈಗ ಜಸ್ಟ್ ಬಂತು. K51 ಅಂದ್ರೆ ಇದು ಕೂಡ ಬೆಂಗಳೂರು ಒಂದಾಯ್ತಾ ಸರ್? 2012 ಮಾಡಲ್ ಸರ್ ಇದು. 12 ಮಾಡಲ್. ಹೌದು, 2012 ಮಾಡಲ್ ಸಿಂಗಲ್ ಓನರ್, ಕ್ಲಾಸ್ ಕಂಡೀಷನ್ ಗಾಡಿ. ಓಕೆ. ಕರೆಕ್ಟ್ ಆಗಿ 1,02,000 ಓಡಿದೆ. ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಓಕೆ. ಇದು ಯಾರೋ ಗೌರ್ಮೆಂಟ್ನವರೇ ಯೂಸ್ ಮಾಡ್ತಾ ಇದ್ರು ಆಫೀಸರು, ಕೊಟ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ನಿಲ್ಸ್ಕೊಳಕ್ ಜಾಗ ಇಲ್ಲ, ಮಾರ್ಬಿಡಿ ಅಂತ. ಓಕೆ ಸರ್ 4 ಲಕ್ಷ ಕೇಳ್ತಾ ಇದಾರೆ. ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡ್ತೀನಿ ಸರ್. 3,75,000 7 ಸೀಟರ್ ವೆಹಿಕಲ್. 7 ಸೀಟರ್ ಇನ್ನೂ ಬೇಕಂದ್ರೆ ಎಕ್ಸ್ಟ್ರಾ 3 ಜನ ಹಾಕೊಂಡು ಹೋಗ್ಬೋದು. ಅಷ್ಟು ಸ್ಪೇಸಸ್ ಇರುತ್ತೆ ಗಾಡಿನಲ್ಲಿ. ನೀವ್ ಯಾವಾಗ್ಲೂ ಹೇಳಿದ್ರಲ್ಲ ತೂಕಕ್ಕೆ ಹಾಕೋರು ಕಾಸು ಬರ್ಬೇಕು ಅಂತ. ಇನ್ನು 10 ವರ್ಷ ತೂಕಕ್ಕೆ ಹಾಕೋರು ಅವ್ರಿಗೆ ಕಾಸು ಬರುತ್ತೆ. ನೋಡಿದ್ರಲ್ಲ, ಸೊ ನಿಮ್ಗೆ 2 ಆಪ್ಷನ್ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಯಾವ ಮಾಡಲ್ ಬೇಕು, ಏನ್ ಬಜೆಟ್ ಅಲ್ಲಿ ಬೇಕು, ಲೋನ್ ಅಲ್ಲಿ ಬೇಕಾ, ಫುಲ್ ಕ್ಯಾಶ್ ಅಲ್ಲಿ ತಗೋತೀರಾ, ಈ 2ರಲ್ಲಿ ನಿಮ್ಗೆ ಯಾವ್ದು ಬೇಕು ಪ್ರಿಫರ್ ಮಾಡಿ ನೀವು 2ರಲ್ಲಿ ಯಾವ ಗಾಡಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇಷ್ಟೇ ಅಲ್ಲ, ಫಿಲಮ್ ಅಬ್ಬಿ ಬಾಕಿ ಬನ್ನಿ ತೋರಿಸ್ಕೊಡ್ತೀವಿ ಸರ್. ಎಲ್ಲ ಗಾಡಿ ತೋರಿಸ್ಬಿಟ್ಟು ಸರ್ ನನಗೆ ಎರ್ಟಿಗಾ ಬೇಕು ಅನ್ನೋರಿಗೆ. ಸೊ ನಿಮ್ಗೆ ಯಾವ್ದು ಬೇಕೋ, ಟಾಪ್ ಎಂಡ್ ಬೇಕಾ, ಡೀಸೆಲ್ ವೇರಿಯಂಟ್, ಇಲ್ಲ ಮಿಡ್ ವೇರಿಯಂಟ್ ಬೇಕಾ, ಡೀಸೆಲ್ ವೇರಿಯಂಟ್, ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್. ಈಗ 2 ವೆಹಿಕಲ್ಸ್ ಕೂಡ ಇರುತ್ತೆ. 1 ಬೈ 1 ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. ಈಗ ಫಸ್ಟ್ ಒನ್ ನೀವು ನೋಡ್ತಾ ಬೋದು, ಇದು ಕೂಡ ಡೀಸೆಲ್ ವೆಹಿಕಲ್. 18-20+ ನೀವು ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು ವಿತ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಸರ್. ಡೀಟೇಲ್ ಇದು ಸರ್ 2017 ಮಾಡಲು ಸ್ಮಾರ್ಟ್ ಹೈಬ್ರಿಡ್ ಡೀಸೆಲ್ VDI ಆಪ್ಷನ್ ಅಂತ ಇದು. ಓಕೆ ಸರ್ ಮೈಲೇಜ್ ನಿಮ್ಗೆ ಹೇಳ್ಬೇಕು ಅಂದ್ರೆ 20+ ಬರುತ್ತೆ ಇದು. ಗಾಡಿ ವೆಲ್ ಮೇಂಟೆನೆನ್ಸ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 95,000 ಓಡಿದೆ ಸರ್. ಫೈನಲ್ ಟು ಫೈನಲ್ 7,95,000 ಕೊಟ್ಬಿಡ್ತೀವಿ ಸರ್ ಗಾಡಿ. 7,95 ಗಾಡಿ ಕೊಟ್ಬಿಡ್ತೀವಿ. ಲೋನ್ ಬೇಕನ್ನೋರಿಗೆ 7.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, 7.5 ಲಕ್ಷ ಲೋನ್ ಆಗುತ್ತೆ. 7.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 45,000 ಡೌನ್ ಪೇಮೆಂಟ್ ಅಂದ್ರೆ 17 ಮಾಡಲು ಸ್ಮಾರ್ಟ್ ಹೈಬ್ರಿಡ್ ಗಾಡಿ, ಎಲ್ಲ ವೆಲ್ ಮೇಂಟೆನೆನ್ಸ್ ಶೋರೂಮ್ ಹಿಸ್ಟರಿ ಅಂತ ಗಾಡಿ ತಗೊಂಡೋಗ್ಬೋದು. ಓಕೆ, ಒಂದು ವೇಳೆ ಸೊ ನೀವೇನಾದರೂ ಇಲ್ಲ ಸರ್ ನಂಗೆ ಇನ್ನೊಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಬೇಕು, ಕಡಿಮೆ ಮಾಡಲ್ ಇದ್ರೂ ಪರವಾಗಿಲ್ಲ, ಬಟ್ ಡೀಸೆಲ್ ಬೇಕು ಅನ್ನೋರಿಗೆ ಇನ್ನೊಂದು ಗಾಡಿ ಇರುತ್ತೆ. ಇದು ಬಂದು 2012 ಅಲ್ಲ ಸರ್? ಇದು ಸರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ, ZDI ಪ್ಲಸ್ ಟಾಪ್ ಅಂಡ್ ವರ್ಷನ್ ಇದು. ಓಕೆ, ಫುಲ್ಲಿ ಟಾಪ್ ಅಂಡ್. ನಿಮಗೆ ಗಾಡಿನಲ್ಲಿ ಫುಲ್ ಟಾಪ್ ಅಂಡ್ ಎಲ್ಲ ಅಲಾಯ್ಸ್, ಡಬಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೇನ್ ಸ್ವಿಚಸ್ ಎಲ್ಲ ಬರುತ್ತೆ. 12 ಮಾಡಲು ಸಿಂಗಲ್ ಓನರ್. ಓಡಿರೋದು ಬಂದು 85,000 ಓಡಿದೆ. ಓಕೆ ಸರ್ ಫೈನಲ್ ಟು ಫೈನಲ್ ಈ ಗಾಡಿ 5,25,000 ಕೊಟ್ಬಿಡ್ತೀವಿ ಸರ್. 525 ಲೋನ್ ಬೇಕು ಅನ್ನೋರಿಗೆ 4,25,000 ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಬೇಕು. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಎರ್ಟಿಗಾ ಕೂಡ ನೀವು ಪರ್ಚೇಸ್ ಮಾಡಬಹುದು. 12 ಮಾಡಲ್ ಬೇಕಾ, 17 ಮಾಡಲ್ ಬೇಕಾ, 2ರಲ್ಲಿ ಯಾವ್ದು ಬೇಕು ಡಿಸೈಡ್ ಮಾಡ್ಕೊಂಡು ಕಾಲ್ ಮಾಡಿ. ಇನೋವಾ ಬೇಕಾ, ಇನೋವಾ ಕ್ರಿಸ್ಟಾ ಬೇಕಾ, 2 ಕೂಡ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು, 1 ಇನೋವಾ ಇರುತ್ತೆ, ಜೊತೆಗೆ 3 ಇನೋವಾ ಕ್ರಿಸ್ಟಾ ಇರುತ್ತೆ. ಅದರಲ್ಲಿ 1 ಸರ್ವಿಸ್ಗೆ ಹೋಗಿದೆ, ಸೊ ಅದು ಕೂಡ ಬರುತ್ತೆ. ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಈಗ 1 ಇನೋವಾ, 2 ಇನೋವಾ ಕ್ರಿಸ್ಟಾ ಇದೆ, ಇದರ ಡೀಟೇಲ್ಗೆ ಬರೋಣ ಈಗ. ಸೊ ಫಸ್ಟ್ 1 ಇನೋವಾ ಸರ್ 2008 ಮಾಡಲ್ ಗಾಡಿ ಇದು. ಓಕೆ, ನ್ಯೂ ಶೇಪ್ ಮಾಡಿಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಡಾಕ್ಯುಮೆಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. V ವರ್ಷನ್ ಸರ್ ಇದು. V ವರ್ಷನ್ ಇನೋವಾ V ವರ್ಷನ್ ಡೀಸೆಲ್ ವೆಹಿಕಲ್. 2008 ಮಾಡಲ್ ಸರ್ ಇದು. ಓಕೆ ಸರ್ ಫೈನಲ್ ಟು ಫೈನಲ್ 3,80,000 ಕೊಡ್ತೀನಿ ಸರ್. 3,80,000ಕ್ಕೆ ಇನೋವಾ, ಅದು ಕೂಡ ಟಾಪ್ ಎಂಡ್, ಅಲೋಬಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಈಗ ಪ್ರತಿಯೊಂದು ಕೂಡ ಇರುವಂಥದ್ದು. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಈ ಗಾಡಿಲಿ ಇರುತ್ತೆ. ನಿಮಗೆಲ್ಲ ಮೈಲೇಜ್ ಎಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದೇನು ಒತ್ತಿ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಆರಾಮಾಗಿ 15ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದು ಬಂದು ನಿಮಗೆ ಲೋ ಬಜೆಟಲ್ಲಿ, ಅಂದರೆ ನಿಮಗೆ ಕಡಿಮೆ ಬಜೆಟಲ್ಲಿ ಇನೋವಾ ಬೇಕು ಅನ್ನೋರಿಗೆ ಇದು. ಇಲ್ಲ ಸರ್ ನನಗೆ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸರ್, ತಗೋತಾ ಇದ್ದೀನಿ, ಒಂದು ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಇನೋವಾ ಕ್ರಿಸ್ಟಾ ಯಾರ್ಯಾರು ಹುಡುಕ್ತಾ ಇದ್ದಾರೆ ಅದು ಕೂಡ ಇರುತ್ತೆ. ಇನ್ನೂ 2 ಗಾಡಿ ಇರುತ್ತೆ. ಏನು ಸರ್ ತೋರಿಸ್ಬಿಡೋಣ? ಬರೀ ಸರ್ 3 ಗಾಡಿ ಇದೆ, ತೋರಿಸ್ತೀನಿ. ಓಕೆ, ಇನೋವಾ ಕ್ರಿಸ್ಟಾ. ಸೊ ನೀವು ನೋಡ್ತಾ ಬೋದು, ನೀವೇನಾದ್ರೂ ವೈಟ್ ಕಲರ್ ಹುಡುಕ್ತಾ ಇದ್ದೀರಾ, ಸೊ ಅದು ಕೂಡ ಇರುತ್ತೆ. ಇಲ್ಲ ನೀವೇನಾದ್ರೂ ಗ್ರೇ ಕಲರಲ್ಲಿ ಹುಡುಕ್ತಾ ಇದ್ದೀರಾ, ಸೊ ನಿಮ್ಗೆ ಅದು ಕೂಡ ಇರುತ್ತೆ. 2 ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. 2 ಕೂಡ ನಿಮಗೆ ಅಲೋವೆಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್ ಡಿಫಾಗರು, ಕ್ರೂಸ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟ್, ಈಗ ಪ್ರತಿಯೊಂದು ಫೀಚರ್ ಕೂಡ ಇರುತ್ತೆ. ಸೊ ಇವಾಗ ಫಸ್ಟ್ ಒಂದು ಸರ್ ಡೀಟೇಲ್ ಸರ್ 2020 ಮಾಡಲ್ ಇದು. GX ಓಡಿರೋದು 40,000 ಓಡಿದೆ. ಬರೀ 40,000 ಓಡಿದೆ. 2020 ಮಾಡಲು ಸಿಂಗಲ್ ಓನರ್. ಓಕೆ, GX ಡೀಸೆಲ್ ವೆಹಿಕಲ್ ಇದು. ಓಕೆ, ತುಂಬಾ ವೆಲ್ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೊಬ್ರು ಅಫಿಷಿಯಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಮೇಂಟೈನ್ ಮಾಡ್ತಾ ಇದ್ರು. ಅವ್ರೀಗ ಕೊಟ್ಟಿದ್ದಾರೆ ಪಾರ್ಕಿಂಗ್, ಅವ್ರ ಮನೇಲಿ ಮನೆ ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ಕಡಿಮೆ ಓಡಿರೋಂಥ ಇನೋವಾ ಕ್ರಿಸ್ಟಾ ಯಾರಿಗೆ ಬೇಕೋ 20 ಮಾಡಲು ಸಿಂಗಲ್ ಓನರ್ ನಮ್ಮ ಹತ್ರ ಇದೆ. ಫೈನಲ್ ಟು ಫೈನಲ್ 19,60,000 ರೂಪಾಯಿಗೆ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 18.5 ಲಕ್ಷ ಲೋನ್ ಆಗುತ್ತೆ ಸರ್. ಬರೀ ಜಸ್ಟ್ 1.5 ಲಕ್ಷ
ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, 1.5 ಲಕ್ಷ ಅಂದರೆ 1,50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಇನ್ನೋ ಕ್ರಿಸ್ಟಾ ಹುಡುಕ್ತಾರೆ ಅದು ಕೂಡ ಲೆಸ್ ಡ್ರಿವನ್ ವೆಹಿಕಲ್, ಮಾಡೆಲ್ ವೆಹಿಕಲ್ ಬೇಕಾದವ್ರಿಗೆ ಇದು ಕೂಡ ಇರುತ್ತೆ. ಸೊ ಒಂದು ವೇಳೆ ಬೇಡ ಸರ್ ಬೇರೆ ಏನಾದರೂ ಆಪ್ಷನ್ ಇದೆಯಾ, ನಂಗೆ ಕಲರ್ ಇಷ್ಟ ಆಗಿಲ್ಲ ಅಂದವ್ರಿಗೆ, ಸೊ ನೀವು ನೋಡ್ತಾ ಹೋಗ್ಬೋದು ವೈಟ್ ಕಲರ್ ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ಗಾಡಿ ವೆಲ್ ಮೇಂಟೈನ್ ಇರುತ್ತೆ. ಫೀಚರ್ಸ್ ಎಲ್ಲ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲು. ಸರ್ ಇದು ಆಟೋಮೆಟಿಕ್ ಸರ್, ಇದು ಆಟೋಮೆಟಿಕ್ ಇನೋವಾ ಕ್ರಿಸ್ಟಾ ಆಟೋಮೆಟಿಕ್. ಓಕೆ, 2021 ಮಾಡಲ್ ಡಿಸೆಂಬರ್ ಸಿಂಗಲ್ ಓನರ್ ಗಾಡಿ ಇದು. GX ಸರ್, ಇದನ್ನು GX ವೇರಿಯಂಟ್. ಓಕೆ, ವೆಲ್ ಮೇಂಟೆನೆನ್ಸ್ ಗಾಡಿ. ಓಡಿರೋದು 78,000 ಓಡಿದೆ. ಫೈನಲ್ ಟು ಫೈನಲ್ 20,60,000 ರೂಪಾಯಿ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 20,60,000 ರೂಪಾಯಿ ಆಗುತ್ತೆ. ಟಾಪ್ ಅಂಡ್ ಆಟೋಮೆಟಿಕ್ GX ವೇರಿಯಂಟ್ ಇದು. ಟಾಪ್ ಅಂಡ್ ಅಲ್ಲ, GX ವೇರಿಯಂಟ್. ಟಾಪ್ ಅಂಡ್ ಇನ್ನೊಂದಿದೆ ನಮ್ಮ ಹತ್ರ ZX, ಅದು ಆಟೋಮೆಟಿಕ್, ಅದು ಬರ್ತಾ ಇದೆ, ಅದು ಮಾಹಿತಿ ಕೊಡ್ತೀನಿ. ಇದು GX ಸಿಂಗಲ್ ಓನರ್ 2021 ಡಿಸೆಂಬರ್ ಗಾಡಿ. ಫೈನಲ್ ಟು ಫೈನಲ್ 20,60,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 19 ಲಕ್ಷ ಲೋನ್ ಆಗುತ್ತೆ. ಇನ್ನು 1,60,000 ಡೌನ್ ಪೇಮೆಂಟ್ ತಂದ್ರೆ ಸಾಕು. ಓಕೆ, ಅದು ಯಾವ ಮಾಡಲ್ ಅಂತ ಗೊತ್ತಾ ಸರ್? ಇನ್ನೊಂದು ಬರ್ತಾ ಇರೋದು ಅದು 21 ಮಾಡಲ್ ಟಾಪ್ ಅಂಡ್ ZX ಅದು ಫೈನಲ್ ಟು ಫೈನಲ್ 24 ಲಕ್ಷ ಕೊಡ್ತೀನಿ. ಅದು ವೈಟ್ ಕಲರ್ ಗಾಡಿ, ಸಿಂಗಲ್ ಓನರ್ 2020 ಮಾಡಲ್ ZX ಟಾಪ್ ಅಂಡ್. ಅದು ZX ಟಾಪ್ ಅಂಡ್ ಆಟೋಮೆಟಿಕ್. ಅದು ಓಡಿರೋದು 97,000 ಓಡಿದೆ. 97,000 ಇದೇ ಕಡಿಮೆ ಓಡಿರೋದು 78,000 ಓಡಿರೋದು. ಓಕೆ, ಸೊ ನೋಡಿದ್ರಲ್ಲ, ಸೊ ನಿಮಗೆ ಇಲ್ಲಿ 3 ಇನೋವಾ ಕ್ರಿಸ್ಟಾ ಇರುತ್ತೆ, 2 ಇನೋವಾ ಇರುತ್ತೆ. ಈಗ 1 ಇನೋವಾ ತೋರಿಸ್ಕೊಟ್ಟಿದ್ವಿ, ಇನ್ನೊಂದು ಇನೋವಾ ಏನಿರುತ್ತೆ ಇವರ ಒಂದು ಶೋರೂಮ್ ನಿಲ್ಸಿದ್ದಾರೆ, ಅದ್ರದ್ದು ಕೂಡ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಏನಾದ್ರು ಹುಡುಕ್ತಾ ಇದ್ದೀರಾ, ಅದು ಕೂಡ ಡಾರ್ಕ್ ಎಡಿಷನ್ ಅಂದರೆ ಲಿಮಿಟೆಡ್ ಎಡಿಷನ್, ಫುಲ್ಲಿ ಟಾಪ್ ಆ್ಯಂಡ್ ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ EV ವೆಹಿಕಲ್ ಕಂಡ್ರಿ. ಸರ್ ಪೆಟ್ರೋಲು ಬೇಡ ಸರ್, ಡೀಸೆಲು ಬೇಡ ಸರ್, ಯಾರು ಸರ್ ಆಗಾಗ ನಾವು ಇದು ಮಾಡ್ಕೊಂಡು ಕೂತಿರ್ತಾರೆ, ಒಂದು ಸಲ ಚಾರ್ಜ್ ಮಾಡಬೇಕು, ಎಷ್ಟು ಬೇಕು ಅಷ್ಟು ಓಡಿಸ್ಬೇಕು ಅನ್ನೋರಿಗೆ ಈ ಗಾಡಿ ಅಂತ ಹೇಳ್ಬೋದು. ಡೀಟೇಲ್ ಸರ್. 2024 ಮಾಡಲು ಸರ್ ಇದು. ಓಕೆ, 7,000 ಓಡಿದೆ. ಗಾಡಿ ತುಂಬಾ ವೆಲ್ ಮೇಂಟೆನೆನ್ಸ್ ಗಾಡಿ, ತುಂಬಾ ಚೆನ್ನಾಗಿದೆ. ಮೈಲೇಜ್ ಫುಲ್ ಚಾರ್ಜ್ ಮಾಡಿದ್ರೆ 300 ಬರುತ್ತೆ. ಕಂಪ್ನಿಯವ್ರು 350 ಹೇಳ್ತಾರೆ ರೇಂಜ್, 300 ಕಂಪಲ್ಸರಿ 100% ಬರುತ್ತೆ. ಓಕೆ, ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರೆಲ್ಲ ರೌಂಡ್ ಹೊಡಿಬೋದು, ಎಲ್ಲ ರೌಂಡ್ ಹೊಡ್ಕೊಂಡು ವಾಪಸ್ ಬರ್ಬೋದು ಸರ್. ಇವಾಗ ನಿಮಗೆ ಗೊತ್ತಿರಂಗೆ ಅಲ್ಲೆಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಮಾಡಿದ್ದಾರೆ. ಜಸ್ಟ್ 1 ಅವರ್ ಅಲ್ಲೇ ನಿಮಗೆ ಫುಲ್ ಚಾರ್ಜ್ ಮಾಡಿ ಕೊಟ್ಬಿಡ್ತಾರೆ. ಹೌದು, ಜಸ್ಟ್ 300 ರೂಪೀಸ್ 400 ರೂಪೀಸ್ ಇರುತ್ತೆ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ. ಅಷ್ಟು ಕೊಟ್ರೆ 1 ಅವರ್ ಅಲ್ಲೇ ಚಾರ್ಜ್ ಮಾಡ್ಕೊಡ್ತಾರೆ. ಜಸ್ಟ್ ಒಂದು ಕಾಫಿ ಕುಡಿಯೋದ್ರಲ್ಲಿ ಜಸ್ಟ್ 250 ಕಿಲೋಮೀಟರ್ ಹೋದ್ಮೇಲೆ ಚಾರ್ಜ್ ಮಾಡಿಸ್ಕೊಬೇಕು. ಓಕೆ, ಏನಿದೆ ಸರ್ ಪ್ರೈಸ್? ಸರ್ ಫೈನಲ್ ಟು ಫೈನಲ್ ಗಾಡಿ ಹೊಸ ತೊಗೊಂಡಾಗ 19 ಲಕ್ಷ ಇತ್ತು. ಓಕೆ, ಫೈನಲ್ ಟು ಫೈನಲ್ ನಾವು ಕೊಡ್ತಾ ಇರೋದು 11,80,000 ಗಾಡಿ ಕೊಡ್ತಾ ಇದೀವಿ ಸರ್. 11,80,000 ಗಾಡಿ ಕೊಡ್ತಾ ಇದೀವಿ. 2024 ಮಾಡಲ್, ಬರೀ 7,000 ಓಡಿರೋಂಥ EV ಟಾಪ್ ಅಂಡ್ ಎಕ್ಸಾಕ್ಟ್ ಪ್ಲಸ್. ಇದು ಡಾರ್ಕ್ ಎಡಿಷನ್ಸ್. ಓಕೆ, ಡಾರ್ಕ್ ಎಡಿಷನ್ ತುಂಬಾ ಚೆನ್ನಾಗಿದೆ. ಬರೀ 7,000 ಓಡಿದೆ. ಯಾರ ಇಂಟ್ರೆಸ್ಟ್ ಬೈ ಮಾಡಿ 100% ಲೋನ್ ಮಾಡ್ಕೊಡ್ತೀವಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ನೆಕ್ಸಾನ್ EV ಗಾಡಿ ಬೇಕು ಅಂತ ಯಾರಾದ್ರು ಹುಡುಕ್ತಾ ಇದ್ದೀರಾ, ಸೊ ಮತ್ತೆ ನೀವು ತಡ ಮಾಡ್ತಾ ಇದ್ದೀರಾ, ಸೊ ನೀವು ಬೇಗ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಸೊ ನೀವು ನೋಡ್ತಾ ಬೋದು, ಇದು ಬಂದು ನಿಮಗೆ ಡಾರ್ಕ್ ಎಡಿಷನ್ EV ವೆಹಿಕಲ್. ಹಿಂದೆ ಹೇಳ್ದಂಗೆ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಇದಾಗಿರುತ್ತೆ. 0 ಡೌನ್ ಪೇಮೆಂಟ್ ಬೇಕು ಅನ್ನೋರು ಬೇಗ ಕಾಲ್ ಮಾಡಿ. ಈ ಗಾಡಿ ಯಾರಾದ್ರೂ ನೆಕ್ಸ್ಟ್ ಹುಡುಕ್ತಾ ಇದ್ರೆ ಅದು ಕೂಡ ಇರುತ್ತೆ. EV ಗಾಡಿ ತೋರಿಸ್ದ. ಸೊ ಇವಾಗ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್. 2018 ಮಾಡಲ್ ಸಿಂಗಲ್ ಓನರ್, ಬರೀ ಓಡಿರೋದೇ 60,000 ರೂಪಾಯಿ. 60,000 ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ ಸರ್, ಫೈನಲ್ ಟು ಫೈನಲ್ 5,95,000 ಕೊಟ್ಬಿಡ್ತೀನಿ ಸರ್. ಓಕೆ, 5,95,000ಗೆ ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಫುಲ್ ಲೋನ್ ಮಾಡಿಸ್ಬಿಡ್ತೀನಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ EV ಗಾಡಿ ಬೇಕಾ ಇಲ್ಲ ಪೆಟ್ರೋಲ್ ಗಾಡಿ ಬೇಕಾ ನೀವೇ ಡಿಸೈಡ್ ಮಾಡ್ಕೋಬಹುದು. ಮತ್ತೊಂದು ಇನೋವಾ ಇರುತ್ತೆ, ಹಿಂದೆನೇ ಹೇಳ್ದ ಇನ್ನೊಂದು ಇನೋವಾ ಇರುತ್ತೆ ಅಂತ. ಆ ಇನೋವಾ ಗಾಡಿ ಇಲ್ಲೂ ಕೂಡ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ವಾಶ್ ಮಾಡಿಸ್ಬೇಕು ಅಷ್ಟೇ, ರೋಡ್ ಸೈಡ್ ಅಲ್ಲಿ ನಿಲ್ಸಿರೋದಕ್ಕೆ ಧೂಳು ಇರುತ್ತೆ. ಸರ್ ಡೀಟೇಲ್. ಸರ್ 2011 ಮಾಡಲ್, ಸೆಕೆಂಡ್ ಓನರ್, G ವರ್ಷನ್ ಇದು. ಓಕೆ ಸರ್, ಫೈನಲ್ ಟು ಫೈನಲ್ 6,35,000 ಆಗುತ್ತೆ ಸರ್. 6,35,000ಕ್ಕೆ. ಹೌದು ಸರ್. 6,35,000ಗೆ ಈ ಇನೋವಾ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, 3.5 ಲಕ್ಷ ರೇಂಜಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಇರುತ್ತೆ. 20 ಲಕ್ಷ ರೇಂಜಲ್ಲಿ ಹುಡುಕ್ತಾ ಇದ್ದೀರಾ ಅಂದ್ರೆ ಕ್ರಿಸ್ಟಾ, ಅದು ಕೂಡ ಇರುತ್ತೆ. ಇಲ್ಲಾಂದ್ರೆ ಮಿಡ್ ಬಜೆಟ್ ಒಂದು 5 ಲಕ್ಷದ ಮೇಲೆ ಹುಡುಕ್ತಾ ಇದ್ರೆ ಆ ಗಾಡಿ ಕೂಡ ಇರುತ್ತೆ. ಬೇಕು ಅನ್ನೋದು ಬೇಗ ಕಾಲ್ ಮಾಡಿ. ಕಡಿಮೆ ಬಜೆಟ್ ಅಲ್ಲಿ ನೀವೇನಾದ್ರೂ ಈಕೋ ಹುಡುಕ್ತಾ ಇದ್ರಾ, ಯುಟಿಲಿಟಿ ವೆಹಿಕಲ್, ಅದು ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಇದು ಬಂದು K22 ರಿಜಿಸ್ಟರ್ಡ್ ವೆಹಿಕಲ್. ಸರ್ ಡೀಟೇಲ್. ಸರ್ 2011 ಮಾಡಲ್ ಇದು. FC ಇನ್ಸೂರೆನ್ಸ್ ಎಲ್ಲ 30 ಗಂಟೆ ಇದೆ. ಓಕೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ. 5 ಸೀಟು AC ಇದು. ಫೈನಲ್ ಟು ಫೈನಲ್ 2,30,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 2,30,000 2,30,000ಕ್ಕೆ ಈಕೋ ಅಂದ್ರೆ ಲೋ ಬಜೆಟ್ ಅಲ್ಲಿ ನಿಮ್ಗೆ ಸಿಗೋದು ಈಕೋ ತುಂಬಾನೇ ಕಷ್ಟ ಇರುತ್ತೆ. ಅಂತ ಒಂದು ಗಾಡಿ ಇಲ್ಲಿರುತ್ತೆ, ಬೇಕಾದ್ರೆ ಕಾಲ್ ಮಾಡಿ. ಮಾರುತಿ ಸುಜುಕಿ ಓಮಿನಿ, ಅದು ಕೂಡ ವೈಟ್ ಕಲರ್ ಗಾಡಿ. ಸೊ ನೀವು ನೋಡ್ತಾ ಬೋದು. ಸರ್ ಡೀಟೇಲ್. ಇದು ಸರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಬರೀ 50,000 ಅಷ್ಟೇ ಹೊಡಿರೋದು. ಬರೀ 50,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೆನೆನ್ಸ್, ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ಪೇಂಟಲ್ ಗಾಡಿ ಇದೆ. ಓಕೆ, ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡ್ತೀವಿ ಸರ್. 2,25,000ಕ್ಕೆ. ಹೌದು. ಓಕೆ, EV ಗಾಡಿ ಸರ್ ಅದು. ಸರ್ ಸ್ಮಾಲ್ EV ಬೇಕು ಅನ್ನೋರಿಗೆ ನಮ್ಮ ಹತ್ರ 2017 ಮಾಡಲ್ ಬಂದಿದೆ. ಓಕೆ, P8 4 ಡೋರ್ ಇದು, 4 ಡೋರ್ ಬರುತ್ತೆ.
ಸರ್ ಫೈನಲ್ ಟು ಫೈನಲ್ 2,40,000 ಆಗ್ಬಿಡುತ್ತೆ ಸರ್. 2,40,000ಗೆ. ಹೌದು. ಓಕೆ, 2,40,000ಕ್ಕೆ ನಿಮ್ಗೆ ಆ ಇವಿ ಗಾಡಿ ಕೂಡ ಸಿಗುತ್ತೆ. ಒಂದ್ ವೇಳೆ ನ್ಯಾನೋ ಬೇಕು ಅಂತವ್ರಿಗೆ KA05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಡೀಟೇಲ್ ಇದು ನ್ಯಾನೋ. ಹೌದು. ಟ್ವಿಸ್ಟ್ 2015 ಮಾಡಲ್. 2015 ಮಾಡಲು. 2015 ಸಿಂಗಲ್ ಓನರು. ಬರೀ ಓಡ್ರದೆ ನಿಮಗೆ 50,000 ಓಡಿದೆ. ಆಟೋಮೆಟಿಕ್ ನ್ಯಾನೋ ಟ್ವಿಸ್ಟ್. ಫೈನಲ್ ಟು ಫೈನಲ್ 2,25,000 ಆಗುತ್ತೆ ಸರ್. ಓಕೆ, 2,25,000ಗೆ. ಓಕೆ, ನೆಕ್ಸ್ಟ್ ಸರ್ ನೆಕ್ಸಾನ್ ಅದು ಕೂಡ ಇವಿ. ಸರ್ ನೆಕ್ಸಾನ್ ಇವಿ ಎಕ್ಸಾಕ್ಟ್ ಪ್ಲಸ್ ಫುಲ್ ಟಾಪ್ ಅಂಡ್ ಸನ್ ರೂಪ್ ಎಲ್ಲ ಬರುತ್ತೆ ಈ ಗಾಡಿಗೆ. ಓಕೆ, 2021 ಮಾಡಲು ಓಡಿರೋದು ಬರೀ 40,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಮೈಲೇಜು 300 ಬರುತ್ತೆ. ಫುಲ್ ಚಾರ್ಜ್ ಮಾಡಿದ್ರೆ 300 ಬರುತ್ತೆ. ಫೈನಲ್ ಟು ಫೈನಲ್ ಸರ್ ಈ ಗಾಡಿ 9.5 ಲಕ್ಷ ಕೊಟ್ಬಿಡ್ತೀವಿ ಸರ್. ಓಕೆ, 9,50,000ಕ್ಕೆ. ಡೌನ್ ಪೇಮೆಂಟ್ ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಸೊ ನಿಮಗೆ ಲೋನು ಕೂಡ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಸರ್. ಇವಿ ಬೇಡ, ಪೆಟ್ರೋಲ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಬರೀ 17,000 ಓಡಿರೋದು 22 ಮಾಡಲು ಡಾರ್ಕ್ ಎಡಿಷನ್ ಟಾಟಾ ನೆಕ್ಸಾನ್ ಪೆಟ್ರೋಲ್ ವೆಹಿಕಲ್ ಇದೆ. ಓಕೆ ಸರ್ ಫೈನಲ್ ಟು ಫೈನಲ್ 8,85,000 ಕೊಟ್ಬಿಡ್ತೀವಿ ಸರ್. 8,85,000ಗೆ ಡೌನ್ ಪೇಮೆಂಟ್ ಸರ್ ಆಗಿದೆ ಇದಕ್ಕೆ. ಸರ್ ನಾವೇ ಉಲ್ಟಾ 50,000 ಕೊಟ್ಟು ಕಳಿಸ್ತೀವಿ. ಲೋನ್ ಮಾಡಿಸಿ 10 ಲಕ್ಷ ಲೋನ್ ಆಗುತ್ತೆ. 10 ಲಕ್ಷ ಲೋನ್ ಆಗುತ್ತೆ. ಓಕೆ, ಗಾಡಿ ಪ್ರೈಸ್ ಕಡಿಮೆ, ಲೋನ್ ಜಾಸ್ತಿ ಲೋನ್ ಆಗುತ್ತೆ. ಜಾಸ್ತಿ. ಓಕೆ, ಡಸ್ಟರ್ ಡೀಸೆಲ್ ಸರ್ ಡಸ್ಟರ್ 2015 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ 110 PS ವೈಟ್ ಕಲರ್ ಗಾಡಿ. ಯಾರೋ ಇಂಟ್ರೆಸ್ಟ್ ಅವರು ಬೈ ಮಾಡಿ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಫೈನಲ್ ಟು ಫೈನಲ್ 4,60,000 ಕೊಟ್ಬಿಡ್ತೀವಿ ಸರ್. 15 ಮಾಡಲು. ಹೌದು, 15 ಮಾಡಲು. ಲೋನ್ ಬೇಕು ಅನ್ನೋರಿಗೆ 100% ಲೋನ್ ಆಗುತ್ತೆ. 460 ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಡಸ್ಟರ್ ಕೂಡ ಸಿಗುತ್ತೆ. ಡೀಸೆಲ್ ಗಾಡಿ ಹುಡುಕ್ತಾ ಇದ್ರಾ? ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕಾ? KV100 ಕೂಡ ಇರುತ್ತೆ. ಡೀಟೇಲ್ ಸರ್. ಸರ್ KV100 ಟಾಪ್ ಅಂಡ್ ವರ್ಷನ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಬರೀ ಓಡಿರೋದು 65,000. ಫೈನಲ್ ಟು ಫೈನಲ್ 3,85,000 ಕೊಟ್ಬಿಡ್ತೀನಿ ಸರ್. ಓಕೆ, 3,85,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ. 0 ಡೌನ್ ಪೇಮೆಂಟ್ ಸರ್. ಓಕೆ, ನೆಕ್ಸ್ಟ್ ಸರ್ ಪೋಲೋ GT. ಸರ್ ಪೋಲೋ GT TSI ಪೆಟ್ರೋಲ್ ವೆಹಿಕಲ್ ಆಟೋಮೆಟಿಕ್ ಸರ್. ಇದು ಓಕೆ, ಸಿಂಗಲ್ ಓನರ್ 68,000 ಓಡಿದೆ. ಫೈನಲ್ ಟು ಫೈನಲ್ 6.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ, ಅದು ಕೂಡ 15 ಮಾಡಲು. 15 ಮಾಡಲು. ಡೌನ್ ಪೇಮೆಂಟ್ ಸರ್ ಇದಕ್ಕೆ. 0 ಡೌನ್ ಪೇಮೆಂಟ್ ಆಗುತ್ತೆ. ಓಕೆ, ಒಂದ್ ವೇಳೆ GT ಬೇಡ ಅನ್ನೋರಿಗೆ, ನಾರ್ಮಲ್ ಪೋಲೋ ಬೇಕು ಅನ್ನೋರಿಗೆ ಅದು ಕೂಡ 18 ಮಾಡಲು. ಸರ್ 18 ಮಾಡಲು ಡೀಸೆಲ್ ವೆಹಿಕಲ್ ಇದು. ಓಕೆ, ಡೀಸೆಲ್ ವೆಹಿಕಲ್ ಕಂಫರ್ಟ್ ಲೈನ್ ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದೆ ನಿಮಗೆ 1 ಲಕ್ಷ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಟು ಫೈನಲ್ 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್. 0 ಡೌನ್ ಪೇಮೆಂಟ್. ಓಕೆ, 18 ಮಾಡಲ್ 5.5 ಲಕ್ಷಕ್ಕೆ ಪೋಲೋ. ನೆಕ್ಸ್ಟ್ ಸರ್ ಮತ್ತೊಂದು ಪೋಲೋ. ಸರ್ 2019 ಮಾಡಲ್ ಸರ್ ಇದು. ಓಕೆ, 2019 ಮಾಡಲ್ ಓಡಿರೋದೆ 50,000 ಕಿಲೋಮೀಟರ್ ಓಡಿದೆ. ಸರ್ ಫೈನಲ್ ಟು ಫೈನಲ್ 6,60,000 ಕೊಟ್ಬಿಡ್ತೀನಿ ಸರ್. 6,60,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ. 0 ಡೌನ್ ಪೇಮೆಂಟ್ ಸರ್. ಓಕೆ, ಇದು ಹೈಲೈನ್. ಇದು ಹೈಲೈನ್ ಪ್ಲಸ್ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್ ಸರ್ i20. ಸರ್ i20 ಡೀಸೆಲ್ ಬೇಕು ಅನ್ನೋರಿಗೆ 15 ಮಾಡಲು ನಮ್ಮ ಹತ್ರ 91,000 ಓಡಿರೋ ಗಾಡಿ ಬಂದಿದೆ. ಸೆಕೆಂಡ್ ಓನರ್ ಇದೆ. ಆಪ್ಷನಲ್ ಫುಲ್ ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ಗಾಡಿ ಇದು. ಮೈಲೇಜ್ ಹೇಳ್ಬೇಕಂದ್ರೆ ಗೊತ್ತಾಗಿಲ್ಲ 20+ ಬರುತ್ತೆ. ಓಕೆ ಸರ್ ಫೈನಲ್ ಟು ಫೈನಲ್ 5,35,000 ಕೊಟ್ಬಿಡ್ತೀವಿ ಸರ್. ಓಕೆ, 5,35,000ಗೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ. 0 ಡೌನ್ ಪೇಮೆಂಟ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ. ನೆಕ್ಸ್ಟ್ ಸರ್ ಟಾಟಾ ಟಿಯಾಗೋ ವೈಟ್ ಕಲರ್. ಸರ್ ಟಾಟಾ ಟಿಯಾಗೋ ಫುಲ್ ಟಾಪ್ ಅಂಡ್ ಎಕ್ಸಾಕ್ಟ್ ಪ್ಲಸ್ ಓಡಿರೋದೆ ಬರೀ 17,000 ಓಡಿದೆ. ಪೆಟ್ರೋಲ್ ವೆಹಿಕಲ್ 21 ಮಾಡಲ್ ಸರ್ ಇದು. ಓಕೆ, 21 ಮಾಡಲ್ ಸಿಂಗಲ್ ಓನರ್ ಬರೀ 17,000 ಓಡಿದೆ. ಫುಲ್ಲಿ ಟಾಪ್ ಅಂಡ್ ಗಾಡಿ. ನಮ್ಮ ಹತ್ರ ಟಾಟಾ ಟಿಯಾಗೋ ವೈಟ್ ಕಲರ್ ಇದೆ. ನಿಮಗೆ ಫೈನಲ್ ಟು ಫೈನಲ್ 6,15,000 ಆಗುತ್ತೆ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ. ಎಷ್ಟೇ ಗಾಡಿ ತೋರಿಸಲಿ ಸರ್, ಸ್ವಿಫ್ಟ್ ಬೇಕು ಅನ್ನೋರು ಜಾಸ್ತಿ ಜನ ಇದ್ದಾರೆ. ಅಂತಂದ್ರೆ ನಿಮ್ಮ ಹತ್ರ ಸ್ವಿಫ್ಟ್ ಇದೆ ವಿತ್ ಬ್ಯಾಟ್ಮ್ಯಾನ್ ಸ್ಪೈಲರ್. ಆಫ್ಟರ್ ಮಾರ್ಕೆಟ್ ಬ್ಯಾಟ್ಮ್ಯಾನ್ ಸ್ಪೈಲರ್ ಜೊತೆ ಇರುವಂತ ಗಾಡಿ. ಡ್ಯೂಯಲ್ ಟೋನ್ ಅಂದ್ರೆ ಮೇಲೆ ಬ್ಲಾಕ್ ಕಲರ್ ಇರುವಂತದ್ದು. ಇದು ಅಂದ್ರೆ ಬ್ಲಾಕ್ ಕಲರ್ ಮಾಡಿಸಿರುವಂತದ್ದು. ಡೀಟೇಲ್ ಸರ್ ಇದು. ಸರ್ ಇದು ZX ಪ್ಲಸ್ ಸರ್ ಇದು. ಓಕೆ, ಇದರಲ್ಲಿ ಪೆಟ್ರೋಲ್ ವಿತ್ CNG ಕಂಪ್ನಿಯಿಂದಾನೇ ಬರುತ್ತೆ. ಸರ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 8,15,000 ಕೊಟ್ಬಿಡ್ತೀವಿ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, 8 ಲಕ್ಷ ಲೋನ್. ಅಲ್ಲಿಗೆ 15,000 ಡೌನ್ ಪೇಮೆಂಟ್. 15,000 ಡೌನ್ ಪೇಮೆಂಟ್ ಪೆಟ್ರೋಲ್ ವಿತ್ CNG. ಓಕೆ, ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್. ಸರ್ ಗ್ರ್ಯಾಂಡ್ ಐಟನ್ 2022 ಮಾಡಲು ಬರೀ ಜಸ್ಟ್ 15,000 ಡ್ರೈವ್ ಆನ್ ಆಗಿದೆ. ಪೆಟ್ರೋಲ್ ವೆಹಿಕಲ್ ಇದು ನಿಯೋಸ್. ಇದು ಗ್ರ್ಯಾಂಡ್ ಐಟನ್ ನಿಯೋಸ್. ಫೈನಲ್ ಟು ಫೈನಲ್ ಸರ್ ನೋ ಬಾರ್ಗೇನ್ 5,25,000 ಆಗುತ್ತೆ ಸರ್.
2022 ಮಾಡಲು. ಹೌದು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಝೀರೋ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್. ಓಕೆ, ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಗ್ರ್ಯಾಂಡ್ ಐಟನ್ ನಿಯೋಸ್ ಕೂಡ ಇರುತ್ತೆ, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಕ್ರೆಟಾ, ಅದು ಕೂಡ ಸರ್ 2022 ಮಾಡಲ್ ಕ್ರೆಟಾ ಇ ಪ್ಲಸ್. ಇದರಲ್ಲಿ ಹೆಚ್ಚು ಕಮ್ಮಿ ಒಂದ್ 2.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಎಲ್ಲ ನಿಮಗೆ ಟಾಪ್ ಎಂಡ್ ಮಾಡಿದ್ದಾರೆ ಗಾಡಿ. ವಿತ್ PPF ಆಗಿದೆ. ಫೈನಲ್ ಟು ಫೈನಲ್ 12 ಲಕ್ಷ ಹೇಳ್ತಾ ಇದೀವಿ, 11.5 ಲಕ್ಷ ಫೈನಲ್ ಕೊಡ್ತೀನಿ. ಓಕೆ, ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅದು ಕೂಡ ಡೀಸೆಲ್ ವೇರಿಯಂಟ್ 2022 ಸಿಂಗಲ್ ಓನರ್, ಅಂದ್ರೆ ಏಕಮಾಲಿಕರ ಗಾಡಿ. ಹೌದು. ಓಕೆ, ಫುಲ್ ಲೋನ್ ಕೂಡ ಆಗುವಂತ, ಅಂದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುವಂತ ಗಾಡಿ. ಸೊ ನೆಕ್ಸ್ಟ್ ಸರ್ ವೈಟ್ ಕಲರ್ ಅಲ್ಲಿ ಬೇಕು ನನಗೆ ಕ್ರೆಟಾ S+ ವೇರಿಯಂಟ್. ಪ್ಲಸ್ ಸರ್ ಫುಲ್ ಟಾಪ್ ಅಂಡ್ ವರ್ಷನ್ಸ್ ತರನೇ ಬರ್ತಿದ್ದು. ಓಕೆ, ವಿತ್ ನಿಮಗೆ ಸನ್ರೂಫ್, ಫುಲ್ ಸ್ಟಾರ್ಟ್, ಲೆದರ್ ಸೀಟ್ಸ್, ಎಲ್ಲಾ ತರ ಫ್ಯೂಚರ್ಸ್ ಬರುತ್ತೆ ಈ ಗಾಡಿನಲ್ಲಿ. ಇದು ಫೈನಲ್ ಟು ಫೈನಲ್ ನಾವು 13.5 ಲಕ್ಷ ಹೇಳ್ತಾ ಇದೀವಿ, ಬಟ್ 12.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಸರ್. 12.5 ಲಕ್ಷಕ್ಕೆ ಬರೀ ಸಿಂಗಲ್ ಓನರ್, ಓಡ್ರದೆ 60,000, ಟಾಪ್ ಅಂಡ್ ವರ್ಷನ್ ಗಾಡಿ. 2023 ಮಾಡಲ್. 23 ಮಾಡಲು. ಓಕೆ, ಲೋನ್ ಎಷ್ಟಂದ್ರೆ ಇದಕ್ಕೆ? ಝೀರೋ ಡೌನ್ ಪೇಮೆಂಟ್. ಝೀರೋದಲ್ಲಿ ಮಾಡಿಸ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಬಡವರ ಬಾದಾಮಿ ಸರ್ ಆಲ್ಟೋ. ಬಾದಾಮಿ ಸರ್, ಇದು ಆಟೋಮೆಟಿಕ್ ಸರ್. ಇದು 16 ಮಾಡಲು. 16 ಮಾಡಲ್ ಆಟೋಮೆಟಿಕ್. ಇದು ಆಲ್ಟೋ K10 ಓಡಿರೋದು ಜಸ್ಟ್ 54,000 ಓಡಿದೆ. ಫೈನಲ್ ಟು ಫೈನಲ್ 3,40,000 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀನಿ ಸರ್. 3,40,000ಗೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಝೀರೋ. ಓಕೆ, ಝೀರೋ ಡೌನ್ ಪೇಮೆಂಟ್ ಅಲ್ಲಿ. ನೆಕ್ಸ್ಟ್ ಸರ್ ಗಲ್ಲಿ ಪಲ್ಲಿಲೆಲ್ಲ ಓಡಾಡಿಸ್ಕೊಂಡಿರ್ಬೇಕು, ಎಲ್ಲಿ ಬೇಕಾದ್ರೆ ಅಲ್ಲಿ ಪಾರ್ಕ್ ಮಾಡಬೇಕು, ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಬ್ರಿಯೋ ಹೇಳಿ. ಸರ್ ಹೋಂಡಾ ಬ್ರಿಯೋ 2016 ಮಾಡಲ್, 50,000 ಹೊಡಿದೆ, ಸಿಂಗಲ್ ಓನರ್ ಗಾಡಿ ಸರ್ ಇದು. ಫೈನಲ್ ಟು ಫೈನಲ್ 3,85,000 ಕೊಡ್ತೀನಿ ಸರ್. ಓಕೆ, 3,85,000ಗೆ ಲೋನು ಸರ್ ಇದಕ್ಕೆ? ಫುಲ್ ಲೋನ್ ಆಗುತ್ತೆ ಸರ್. ಝೀರೋ ಡೌನ್ ಪೇಮೆಂಟ್. ಝೀರೋ ಡೌನ್ ಪೇಮೆಂಟ್. ಏನ್ ಸರ್ ಝೀರೋ ಡೌನ್ ಪೇಮೆಂಟ್? ಇಷ್ಟೊಂದು ಗಾಡಿಗಳಿದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ತೋರ್ಸವಲ್ಲ, ಇವತ್ತು ಝೀರೋನೇ. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಆಸ್ಟಾ, ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ ಸರ್ ಇದು. ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ 2015 ಮಾಡಲ್, ಸಿಂಗಲ್ ಓನರ್ ಗಾಡಿ ಇದು. ಬರೀ 80,000 ಡ್ರೈವನ್ ಆಗಿದೆ. ಎಲ್ಲ ಕಂಪ್ನಿ ರೆಕಾರ್ಡ್ ಇರುತ್ತೆ, ಎಲ್ಲ ವೆಹಿಕಲ್ಸ್ ಕಂಪ್ನಿ ರೆಕಾರ್ಡ್ ಇರುತ್ತೆ ಸರ್. ಫೈನಲ್ ಟು ಫೈನಲ್ 3,95,000 ಫೈನಲ್ ಕೊಡ್ತೀನಿ ಸರ್. ಫುಲ್ 0% ಲೋನ್ ಅಲ್ಲಿ ಕೊಡ್ತೀನಿ. ಝೀರೋ ಡೌನ್ ಪೇಮೆಂಟ್ ಲೋನ್ ಅಲ್ಲಿ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಈ ಗ್ರ್ಯಾಂಡ್ ಐಟನ್ ಕೂಡ ಸಿಗುತ್ತೆ, ಅದು ಕೂಡ ಫುಲ್ಲಿ ಟಾಪ್ ಎಂಡ್. ನೆಕ್ಸ್ಟ್ ಸರ್ ಇಯಾನ್, ಬರೀ 99,000 ಓಡಿದೆ, 12 ಮಾಡಲು, ತುಂಬಾ ಚೆನ್ನಾಗಿದೆ. ಹೋಂಡಾ ಇಯಾನ್ ಮ್ಯಾಗ್ನಾ ಪ್ಲಸ್ ಇದು ಸರ್. ಜಸ್ಟ್ 190 ಕೊಟ್ಬಿಡ್ತೀನಿ ಸರ್. 180 1,80,000 ಕೊಡ್ತೀನಿ. ಓಕೆ, 1,80,000 ಝೀರೋ ಡೌನ್ ಪೇಮೆಂಟ್ ಲೋನ್ ಕೊಡಿಸ್ತೀನಿ ಸರ್. ಇದು ಕೂಡ? ಅದು ಕೂಡ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಬಡವರ ಬಾದಾಮಿ ಆಲ್ಟೋ K10 BXI ವೇರಿಯಂಟ್ ಹೇಳಿ ಸರ್. ಸರ್ ಬರೀ 18,000 ಹೊಡಿ ಸರ್. 18,000 ಡ್ರೈವನ್ ಆಟೋಮೆಟಿಕ್ ಗಾಡಿ. ಯಾರು ನೋಡ್ತಾ ಇದ್ರೆ ನಮ್ಮ ಹತ್ರ ಇದೆ. ಮತ್ತೆ ನಿಮಗೆ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೇ ಕಲರು ಸರ್. ಫೈನಲ್ ಟು ಫೈನಲ್ 3.5 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 3,25,000 ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ಬೇಕು ಸರ್. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲಿ 2015 ಮಾಡಲ್, 2015 ಮಾಡಲ್, ಸಿಂಗಲ್ ಓನರ್ ಆಲ್ಟೋ. ಓಕೆ, ನೆಕ್ಸ್ಟ್ ಸರ್ ವ್ಯಾಗನರ್. ಸರ್ ವ್ಯಾಗನರ್ 2018 ಮಾಡಲ್ ಸರ್ ಇದು. 2018 ಮಾಡಲ್, ಸಿಂಗಲ್ ಓಡಿರೋದೇ ನಿಮಗೆ 31,000 ಓಡಿದೆ ಸರ್. ಓಕೆ, ಫೈನಲ್ ಟು ಫೈನಲ್ 3,99,000 ಕೊಡ್ತೀವಿ ಸರ್. 399ಕ್ಕೆ 18 ಮಾಡಲ್. 18 ಮಾಡಲ್ ಬರೀ 30,000 ಓಡಿದೆ. ಲೋನ್ ಬೇಕು ಅನ್ನೋರಿಗೆ ಝೀರೋ ಡೌನ್ ಪೇಮೆಂಟ್, 100% ಲೋನ್. ಓಕೆ, ಇದು ಕೂಡ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ, ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ 2021 ಮಾಡಲ್ ಸರ್ ಇದು. 2021 ಮಾಡಲು. ಹೌದು, 2021 ಮಾಡಲು, ಪೆಟ್ರೋಲ್ ವೆಹಿಕಲ್ ಸ್ಪೋರ್ಟ್ಸ್ ಇದು. ಓಕೆ, i20 ಸ್ಪೋರ್ಟ್ಸ್ 2021 ಸರ್. ಫೈನಲ್ ಟು ಫೈನಲ್ 7 ಲಕ್ಷ ಕೊಟ್ಬಿಡ್ತೀವಿ ಸರ್. 7 ಲಕ್ಷಕ್ಕೆ? ಹೌದು. ಓಕೆ, ಲೋನು ಸರ್ ಇದಕ್ಕೆ? 100% ಲೋನ್ ಆಗುತ್ತೆ ಸರ್. ಓಕೆ, ಇದರಲ್ಲೂ ಕೂಡ ಅಲವೆನ್ಸ್, ಏರ್ ಬ್ಯಾಗ್, ABS, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂತದ್ದು. ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ. 22 ಮಾಡಲ್ ಸರ್ ಇದು. 22? ಹೌದು, 2022 ಮಾಡಲು. ಓಕೆ, ನೆಕ್ಸ್ಟ್ ಸರ್ 2023 ಮಾಡಲು. ನಮ್ಮ ಹತ್ರ ಮಾರುತಿ ಬಲೇನೋ ಬಂದಿದೆ. ಜಸ್ಟ್ 50,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಓಕೆ, ಫೈನಲ್ ಟು ಫೈನಲ್ 7 ಲಕ್ಷ ಕೊಟ್ಬಿಡ್ತೀವಿ ಸರ್. 7 ಲಕ್ಷಕ್ಕೆ ಝೀರೋ ಡೌನ್ ಪೇಮೆಂಟ್. ಇದು ಕೂಡ ಝೀರೋ ಡೌನ್ ಪೇಮೆಂಟ್? ಝೀರೋ ಡೌನ್ ಪೇಮೆಂಟ್. ನಿಮ್ಗೆ ಯಾವ್ದು ಕೇಳಿದ್ರು ಝೀರೋ ಡೌನ್ ಪೇಮೆಂಟ್ ಅಂತ ಇದ್ದೀರಾ? ಎಲ್ಲ ಝೀರೋನೇ. ಯಾವ್ದು ಕೇಳಿದ್ರು ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಸಿಟಿ ಕೂಡ ಇರುತ್ತೆ, ಇಲ್ಲ ಬ್ರೆಜಾ ಕೂಡ ಇರುತ್ತೆ, ಎರಡು ಕೂಡ ಇರುತ್ತೆ. ಸೊ ಸಿಟಿ ಸರ್ ಡೀಟೇಲ್ ಸರ್. ಹೋಂಡಾ ಸಿಟಿ 2014 ಮಾಡಲು. ಇದು ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್, ವೈಟ್ ಕಲರ್ ಗಾಡಿ. ಓಡಿರೋದು 74,000 ಓಡಿದೆ. ಡೀಸೆಲ್ ನಿಮಗೆ ಗೊತ್ತಿದೆ, ಮೈಲೇಜ್ 20+ ಬರುತ್ತೆ. ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಒಳಗಡೆ ಎಲ್ಲ ಫುಲ್ ಇಂಪೋರ್ಟ್ ಲೆದರ್ ಸೀಟ್ ಎಲ್ಲ ಇದೆ.
ಸರ್ ಫೈನಲ್ ಟು ಫೈನಲ್ 4,75,000 ಕೊಟ್ಬಿಡ್ತೀವಿ ಸರ್. ಓಕೆ, ವಿತ್ ನಿಮಗೆ ಅಲೋ ವಿಲ್ಸ್, ಹಾ ಸೊ ನೀವು ನೋಡ್ತಾ ಇರ್ಬೋದು ಅಲೋ ವಿಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಎಲ್ಲ ಕೂಡ ಬರುತ್ತೆ. ಇರ್ತದೆ. ಓಕೆ, ವಿತ್ ಇದು ಕೂಡ ಮಾಡಿದ್ದಾರೆ, ಕಲರಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೊ ಪೇಂಟ್ ಕೂಡ ಆಗಿರುತ್ತೆ. ಸೊ ಒಳಗಡೆ ಸೊ ನೀವು ನೋಡ್ತಾ ಇರ್ಬೋದು ಕ್ಯಾಲಿಬರ್ ಎಲ್ಲ ಪೇಂಟ್ ಮಾಡಿಸಿರುವಂಥದ್ದು. ಸೊ ಯಾರಾದ್ರೂ ಹೋಂಡಾ ಸಿಟಿ ನೋಡ್ತಾ ಇದ್ರೆ ಇದು ಕೂಡ ಇರುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್, ಐಡಿಟೆಕ್ ಇಂಜಿನ್ ಜೊತೆ ಬರುತ್ತೆ. 18-20+ ಮೈಲೇಜ್ ಬರುತ್ತೆ. ಲೋನ್ ಎಷ್ಟಂದ್ರಿ ಸರ್ ಇದಕ್ಕೆ? ಸರ್ ಲೋನ್ 100% ಲೋನ್ ಸರ್. ಇದು ಕೂಡ ಇದು ಜೀರೋ ಡೌನ್ ಪೇಮೆಂಟ್. ಓಕೆ, ನೋಡೋಣ ನೆಕ್ಸ್ಟ್ 0 ಡೌನ್ ಪೇಮೆಂಟ್ ಕೊಡ್ತೇನೆ ಅಂತ. ಮಾರುತಿ ಸುಜುಕಿ ಬ್ರೆಜಾ ಡೀಸೆಲ್ ವೇರಿಯಂಟ್ ಸರ್ 2019 ಮಾಡಲ್ ಸರ್. 2019 ಮಾಡಲ್, ಅಲವಿಲ್ಸ್, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಈಗ ಪ್ರತಿಯೊಂದು ಕೂಡ ಇರುವಂತ ZDI ಅಂದ್ರೆ ಡೀಸೆಲ್ ಅಲ್ಲಿ ನಿಮಗೆ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು ಸರ್ 2019 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 40,000 ನೋಡಿದೆ ಸರ್. 40,000. ಹೌದು ಸರ್. ಓಕೆ ಸರ್ 8.5 ಲಕ್ಷ ಕೊಡ್ತೀನಿ ಸರ್. 8,50,000. 8,50,000 ಫುಲ್ ಜೀರೋ ಡೌನ್ ಪೇಮೆಂಟ್. ಇದು ಕೂಡ 0 ಡೌನ್ ಇದು ಪೇಮೆಂಟ್. ಜೀರೋನೇ ಸರ್. ಓಕೆ 850 ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 8,50,000 ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಇವೆಲ್ಲಾನು ಕೂಡ VHF ಕಾರ್ಸ್ ಅಲ್ಲಿ ಇರುವಂತದ್ದು. ಇನ್ನೂ ಕಾರ್ಗಳಿರುತ್ತೆ, ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಅಡಿಷನ್ ಕಾರ್ ಇದೆ. ಅದನ್ನ ನಾನು ನಿಮಗೆ ಲಾಸ್ಟ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಅದು ಹಂಗೆ ಇಟ್ಟಿದ್ದೀನಿ. ಬಟ್ ಯಾರು ಪ್ರೊಮೋದಲ್ಲಿ ನೋಡಿದ್ರೆ ಅವರೆಲ್ಲ ಲಾಸ್ಟ್ ವರ್ಗೂ ವೆಯ್ಟ್ ಮಾಡ್ತಿರ್ತಾರೆ. ಸೊ ದಯವಿಟ್ಟು ಕ್ಷಮಿಸಿ, ಲಾಸ್ಟ್ ಅಲ್ಲಿ ಆಡ್ ಮಾಡ್ತಿರೋದಕ್ಕೆ. ಬನ್ನಿ ಇವಾಗ ಆ ಗಾಡಿ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. 20 ಬೇಕಾ? ಅದು ಕೂಡ ಇರುತ್ತೆ, ಅದು ಕೂಡ ಮ್ಯಾಗ್ನಾ ವೇರಿಯಂಟ್. ಸರ್ ಡೀಟೇಲ್ ಸರ್ i20 ಪೆಟ್ರೋಲ್ ಗಾಡಿ 2009 ಮಾಡಲು, ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಓಕೆ, ಫೈನಲ್ ಟು ಫೈನಲ್ 2,30,000 ಕೊಟ್ಬಿಡ್ತೀನಿ ಸರ್. ಓಕೆ, 2,30,000 ಗೆ ಹೌದಾ? ಲೋ ಬಜೆಟ್ ಅಲ್ಲಿ ಬೇಕು ಅವ್ರಿಗೆ. ಲೋ ಬಜೆಟ್ ಅಲ್ಲಿ i20 ಲೋ ಬೇಕು ಬಜೆಟ್ ಅವ್ರಿಗೆ. i20 ಕೇಳೋರಿಗೆ ನಮ್ಮ ಹತ್ರ 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ ಬಂದಿದೆ. ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 230 ಗಾಡಿ ಕೊಡ್ತೀನಿ, ಇಂಟ್ರೆಸ್ಟ್ ಬೈ ಮಾಡಿ. ಓಕೆ, ಲೋ ಬಜೆಟ್ ವೆಹಿಕಲ್ಸ್ ನೋಡ್ತಾ ಇದ್ರೆ ನ್ಯಾನೋ ಕೂಡ ಇರುತ್ತೆ, ಪುಂಟೋ ಕೂಡ ಇರುತ್ತೆ. ಸರ್ ನ್ಯಾನೋ ಡೀಟೇಲ್ ಇದು. ಸರ್ ನಾನು 12 ಮಾಡಲು ಸರ್, ಸಿಂಗಲ್ ಓನರ್, ಓಕೆ, ಬರೀ 65,000 ಕೊಡ್ತೀನಿ. 65,000ಕ್ಕೆ ಪುಂಟೋ ಸರ್. ಸರ್ ಫುಂಟೋ ಬರೀ 130 ಕೊಡ್ತೀನಿ ಸರ್. 130ಗೆ ಮಾಡಲ್ ಸರ್ ಇದು. 11 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಇದು. ಓಕೆ, ಆ ನ್ಯಾನೋ ಸರ್. ಸರ್ ಇದು ನಾನು 2012 ಮಾಡಲು ಸರ್. ಇದನ್ನು ಓಕೆ ಸರ್ ಇದು 75,000 ಕೊಡ್ತೀನಿ. 75,000ಕ್ಕೆ. ಓಕೆ, ಹೇಳಿದ್ನಲ್ಲ ಒಂದು ಸ್ಪೆಷಲ್ ಎಡಿಷನ್, ಸ್ಪೆಷಲ್ ಗಾಡಿ ಇದೆ ಅಂತ. ಸೊ ನೀವು ನೋಡ್ತಾ ಬೋದು ಪಜೆರೋ 4x4, ಅದು ಕೂಡ ಗಾಡಿ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸ್ವಲ್ಪ ಸೈಡ್ಗೆ ಹಾಕಿಸ್ತಾ ಇದ್ದೀನಿ, ಯಾಕಂದ್ರೆ ಇದಕ್ಕೆ ನಿಮಗೆ ಫುಲ್ ವಾಕರನ್ನು ತೋರಿಸೋಣ ಅಂತ. ಸೊ ನೀವು ನೋಡ್ತಾ ಬೋದು ಗಾಡೀಲಿ, ಸೊ ಮಿರರ್ ಆಗಿರ್ಬೋದು, ಸೊ ನೀವು ಎಲ್ಲ ಪ್ರತಿಯೊಂದು ಕೂಡ ಈ ಗಾಡಿ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಸೊ ಯಾವ ರೀತಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ರೇಸ್ ಸೈಡ್ ಕೂಡ ಅಷ್ಟೇ ತುಂಬಾ ವೆಲ್ ಮೇಂಟೈನ್ ಇರುತ್ತೆ, ನೀವೇನು ಕೂಡ ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಈಗ ಬನ್ನಿ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಓಕೆ, ಹಂಗೆ ಅನ್ಲಾಕ್ ಮಾಡಿ. ಓಕೆ, ಅನ್ಲಾಕು ಕೂಡ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ, ಏನು ಕೂಡ ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಪಜೆರೋ ಸ್ಪೋರ್ಟ್ಸ್ ಗಾಡಿ ಬೇಕು, ಒಳ್ಳೆ ದಮ್ಮಿರೋ ಗಾಡಿ ಬೇಕು ಅಂತ ಹುಡುಕ್ತಿರೋರಿಗೆ ದಮ್ಮಿರೋಂಥ ಗಾಡಿ. ಏನ್ ಸರ್ ಡೀಟೇಲ್ ಇದು? ಸರ್ 2004 ಮಾಡಲ್ಲ ಸರ್, ಪಜಾರೋ ಇದು 2004. 4x4. ಓಕೆ, ಖರ್ಚು ಮಾಡಿರೋ ದುಡ್ಡಿಗೆ ಗಾಡಿ ಕೊಡ್ತಾ ಇದೀವಿ ಅಷ್ಟೇನೆ. ಹಾ ಹಾ, ಬರೀ ಖರ್ಚು ಮಾಡಿರೋದೇ ಇದಕ್ಕೊಂದು 4-5 ಲಕ್ಷ ಆಗಿದೆ. ಓಕೆ, ನಾವು ಕೊಡ್ತಾ ಇರೋದು ಜಸ್ಟ್ 4,40,000 ಗಾಡಿ ಕೊಡ್ತಾ ಇದೀವಿ ಸರ್. 4,40,000ಗೆ. ಹೌದು, ಖರ್ಚು ಮಾಡಿರೋದು ನೋಡಿದ್ರೆ ನೀವು 6 ಲಕ್ಷ ಖರ್ಚಾಗಿದೆ ಗಾಡಿಗೆ. ಓಕೆ, ಬರೀ 4,40,000ಗೆ ಪಜಾರೋ 4x4 ನೀಟ್ ವೆಹಿಕಲ್ ಕೊಡ್ತಾ ಇದೀವಿ ಸರ್. ಓಕೆ, ಯಾರ ಇಂಟ್ರೆಸ್ಟ್ ಬೈ ಮಾಡಿ. 2030 ಗಂಟೆ FC ಇದೆ, ಇನ್ಸೂರೆನ್ಸ್ ಇದೆ. ಗಾಡಿಲಿ ₹1 ಕೆಲಸ ಇಲ್ಲ. ಗಾಡಿ ಎವ್ರಿಥಿಂಗ್ ನೀಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಓಕೆ ಸರ್.